ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಾಕಷ್ಟು ಸಂಗತಿಗಳನ್ನು ನಾವು ನೋಡ್ತಾ ಇದ್ವಿ. ಒಬ್ಬ ಅಧಿಕಾರಿ ಕೂಡ ಸಾವನ್ನಪ್ಪಿದ್ದಾರೆ ಜಮ್ಮುವಿನಲ್ಲಿ. ರಾಜ್ಕುಮಾರ್ ಅಂತ ಆ ಅಧಿಕಾರಿ ಕೂಡ ಸಾವನ್ನಪ್ಪಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಎಷ್ಟು ಹೆಣ ಬೀಳಬೇಕು, ಹಾಗಾದರೆ ಎಷ್ಟು ಜೀವ ಹೋಗಬೇಕು. ಪಾಕಿಸ್ತಾನ ನಮ್ಮದೇ ನೆಲ, ನಮ್ಮದೇ ಜನ ಅಂದ್ಕೊಂಡು ನಾವು ಒಂದು ಭೂಭಾಗವನ್ನು ಕತ್ತರಿಸಿ ಅವ್ರಿಗೆ ಕೊಟ್ವಿ. ಎಷ್ಟು ದಿವಸ ಇದು, ಎಷ್ಟು ದಿವಸ. ಹೀಗಾಗಿಯೇ ಭಾರತ ದಶ ದಿಕ್ಕುಗಳಿಂದಲೂ ಕೂಡ ಅಟ್ಯಾಕ್ ಶುರು ಮಾಡಿದೆ. ದಶ ದಿಕ್ಕುಗಳಿಂದ ಪಾಕಿಸ್ತಾನದ 500ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಭಾರತೀಯ ಸೇನೆ ಪುಡಿಗಟ್ಟಿದೆ. ಪಾಕ್ ನೆಲ ನಾಮಾವಶೇಷ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಗೋಚರ ಆಗ್ತಾ ಇದೆ. ನಿಚ್ಚಳವಾಗಿ. ಯಾಕಂದರೆ ಇನ್ನು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವುದೊಂದೇ ಬಾಕಿ ಸೈನ್ಯ. ಇಲ್ಲಿಂದಲೇ ನಾವು ಅಲ್ಲಿನ ನಗರಗಳನ್ನು ಪುಡಿಗಟ್ತಾ ಇದ್ದೀವಿ. ಇಲ್ಲೇ ಕೂತು. ಅಂಥದ್ರಲ್ಲಿ ಹೆಚ್ಚು ಕಡಿಮೆ ಆದರೆ ಈ ಕಡೆಯಿಂದ ಭೂಸೇನೆ, ಆ ಕಡೆಯಿಂದ ವಾಯುಸೇನೆ, ಈ ಕಡೆಯಿಂದ ನೌಕಾಸೇನೆ, ಎಲ್ಲ ಕಡೆಯಿಂದಲೂ ಕೂಡ ಸುತ್ತುವರಿಯುವಂಥದ್ದು ಪಕ್ಕಾ. ಏರ್ ಬೇಸ್ ಛಿದ್ರ. ರಫಿಕಿ ಏರ್ ಬೇಸ್, ನೂರ್ ಖಾನ್, ಮರೀದ್ ಏರ್ ಬೇಸ್ ಛಿದ್ರವಾಗಿದೆ. ರಾವಲ್ಪಿಂಡಿಯಲ್ಲಿರುವಂಥ ನೂರ್ ಖಾನ್ ಏರ್ ಬೇಸ್. ರಾವಲ್ಪಿಂಡಿಯ ಕುತ್ತಿಗೆ ಹಿಚಕಿಬಿಟ್ರೆ, ರಾವಲ್ಪಿಂಡಿಯ ಕುತ್ತಿಗೆ ಮುರಿದು ಬಿಟ್ರೆ ಪಾಕಿಸ್ತಾನದ ಕುತ್ತಿಗೆ ಮುರಿದಂಗೆ. ಯಾಕಂದರೆ ಎಲ್ಲವೂ ಕೂಡ ಅಮ್ಯುನಿಷನ್ಸ್ ಅಲ್ಲಿಂದಲೇ ಸಪ್ಲೈ ಆಗುತ್ತೆ. ಅದೊಂದು ದೊಡ್ಡ ಏರ್ ಬೇಸ್. ಅದು ನಾವು ತೋರಿಸ್ತಾ ಇದ್ದೀವಿ. ರಾವಲ್ಪಿಂಡಿ ನೂರ್ ಖಾನ ವಾಯುನೆಲೆ, ನೂರ್ ಖಾನ 100 ಪೀಸ್ ಆಗ್ತಾ ಇದೆ. ರಾವಲ್ಪಿಂಡಿಯ ಸ್ಥಿತಿಗತಿ ಇದು. ರಾವಲ್ಪಿಂಡಿಯ ನೂರ್ ಖಾನ ವಾಯುನೆಲೆ ಧ್ವಂಸಗೊಂಡಿದೆ, ಬೆಂಕಿ ಹೊತ್ತಿ ಉರಿತಾ ಇದೆ. ಪಾಕಿಸ್ತಾನ ಸೇನೆಯ ನರನಾಡಿ ಈ ನೂರ್ ಖಾನ್ ಏರ್ ಬೇಸ್ನಿಂದಲೇ ಶಸ್ತ್ರಾಸ್ತ್ರಗಳು ಆಮದಾಗ್ತವೆ. ಕುತ್ತಿಗೆ ಹಿಚಿಕಿಬಿಟ್ರೆ ಅದನ್ನು ಮುಗಿದು ಹೋಯ್ತು ಕತೆ. ಅದರ ಉಸಿರು ನಿಂತಂಗೆ ಲೆಕ್ಕ. ಒಂದು ಲೆಕ್ಕದಲ್ಲಿ ಪಾಕಿಸ್ತಾನದ ಕೊಂಡಿ. ಆ ಏರ್ ಬೇಸನ್ನು ಛಿದ್ರ ಮಾಡಲಾಗಿದೆ. ಬೆಂಕಿ ಹೊತ್ಕೊಂಡು ಉರಿತಾ ಇದೆ ನೋಡಿ. ಆರಿಸೋನು ಗತಿ ಇಲ್ಲ, ಅಂಥ ಸ್ಥಿತಿ ಇದೆ. ಇದು ಸುಮ್ಮನೆ ಕೂತ್ಕೊಂಡಿಲ್ಲ ಭಾರತ. 15 ದಿವಸ ಸುಮ್ಮನೆ ಕೂತಿಲ್ಲ, ಟೈಮ್ ವೇಸ್ಟ್ ಮಾಡ್ಕೊಂಡು. ಸುಮ್ಮನೆ ಒಣ ಮೀಟಿಂಗ್ಗಳು ಕೂತ್ಕೊಂಡು ಟೀ ಕುಡಿತಾ, ಕಾಫಿ ಕುಡಿತಾ ಒಣ ಮೀಟಿಂಗ್ಗಳನ್ನು ಮಾಡಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪ್ಲಾನ್ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಹದ್ದಿನ ಕಣ್ಣಿಡಬೇಕು, ಯಾವ ರೀತಿ ನೀಲನಕ್ಷೆ ರೆಡಿಯಾಗಬೇಕು, ಯಾವ ಕಡೆಯಿಂದ ನುಗ್ಗಬೇಕು, ಯಾವ ಕಡೆಯಿಂದ ಹಾರಿಸಬೇಕು, ಜೊತೆಗೆ ಅಲ್ಲಿಂದ ಆಗುವಂಥ ಪ್ರತಿರೋಧಗಳೇನು. ಭಾರತದ ದಾಳಿಗೆ ಪತ್ರಗುಟ್ಟಿ ಹೋಗಿದೆ ಪಾಕಿಸ್ತಾನ. ಇವತ್ತು ಅಲ್ಲಿನ ಪ್ರಧಾನಿ ಒಂದು ಹೈ ಲೆವೆಲ್ ಮೀಟಿಂಗ್ ಕರೆದಿದ್ದಾರೆ. ಏರ್ ಬೇಸ್ ಮೇಲೆ ಹಾರಾಟ ಬಂದ್ ಆಗಿದೆ. ಪಾಕಿಸ್ತಾನದ ವಾಯು ಪ್ರದೇಶ ಸಂಪೂರ್ಣ ಬಂದ್. ನಿನ್ನೆ ರಾತ್ರಿವರೆಗೂ ಕೂಡ ವಿಮಾನ ಹಾರಾಟ ಮಾಡಿದರು. ಒಂದಿಷ್ಟು ಜನ ಯಾತ್ರಾರ್ಥಿಗಳು ಯಾರಾದರೂ ಬಂದಿರುವಂಥವರು, ಅಲ್ಲಿರುವಂಥ ಪ್ರಜೆಗಳು ಸಾಯಲಿ, ಅದನ್ನು ಕೂಡ ಭಾರತದ ತಲೆ ಕಟ್ಟಬೇಕು, ಈ ರೀತಿ ಪ್ಲಾನ್ ಇತ್ತು ಪಾಕಿಸ್ತಾನದ್ದು. ಆದರೆ ಯಾವಾಗ ಈ ಭಾರತದ ಬಲ ಜಾಸ್ತಿ ಆಯ್ತಲ್ಲ, ಬಡಿದು ಬಿಸಾಕಕ್ಕೆ ಶುರು ಮಾಡ್ತಲ್ಲ, ಇದು ಕಾಲ, ಇದು ಟೈಮು. ಈ ಬಾರಿ ಪಾಕಿಸ್ತಾನವನ್ನು ಬಿಟ್ಟರೆ ಒಂದು ಲೆಕ್ಕದಲ್ಲಿ ಕ್ಯಾನ್ಸರ್ ಕಣಗಳು ಜಾಸ್ತಿ ಆಗಿಬಿಡ್ತವೆ ಅಂತ ಅರ್ಥ. ಸರಿಯಾದ ರೀತಿಯ ಆಪರೇಷನ್ ಆಗಬೇಕು. ಸರಿಯಾದ ರೀತಿಯ ಆಪರೇಷನ್. ಕ್ಯಾನ್ಸರ್ ಕಣಗಳನ್ನು ಕೊಲ್ಲಲೇಬೇಕು, ಬೇರೆ ಮಾರ್ಗ ಇಲ್ಲ. ಹೀಗಾಗಿ ಏನು ಅಂದರೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ಶುರು ಮಾಡಿದೆ ಭಾರತ. ದೊಡ್ಡ ಪ್ರಮಾಣದಲ್ಲಿ. ನನಗನ್ನಿಸ್ತಾ ಇದೆ ಇವತ್ತಿನಿಂದ ಅದು ಇನ್ನಷ್ಟು ಜಾಸ್ತಿ ಆದರೆ ಅಚ್ಚರಿ ಪಡಬೇಡಿ. ಇನ್ನೂ ದೊಡ್ಡ ದೊಡ್ಡ ಅಸ್ತ್ರಗಳು ನಮ್ಮ ಬತ್ತಳಿಗೆಯಿಂದ ಹೊರಗಡೆ ಬಂದಿಲ್ಲ ಹೊರಗಡೆಗೆ. ಅಗ್ನಿ ಕ್ಷಿಪಣಿ ಬಂತು ಅಂತಂದ್ರೆ ಅಷ್ಟೇ ಕತೆ. ಇನ್ನೂ ನಾವು ಸರಿಯಾದ ರೀತಿಯಲ್ಲಿ ಬ್ರಹ್ಮೋಸನ ಬಳಸ್ತಾ ಇಲ್ಲ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಭಾರತದ ಸೇನೆ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಇವತ್ತು ಅತ್ಯಂತ ಮಹತ್ವದ ಸುದ್ದಿಗೋಷ್ಠಿ 10 ಗಂಟೆಗೆ ಫಿಕ್ಸ್ ಆಗಿದೆ. ಸಾಕಷ್ಟು ವಿವರಗಳು ಬರುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಪಾಕಿಸ್ತಾನದ 4 ಏರ್ ಬೇಸ್ಗಳಿಂದ ಅದು ಡ್ಯಾಮೇಜ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸೇನೆ ಪತ್ರಿಕಾಗೋಷ್ಠಿ ಮಾಡುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಇವತ್ತು ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪಾಕಿಸ್ತಾನದ ಸೇನಾ ದಾಳಿಗೆ ಅನೇಕ ಮನೆಗಳು ಈಗಾಗಲೇ
ಬೇರೆ ಬೇರೆ ಭಾಗದಲ್ಲಿ ಧ್ವಂಸವಾಗಿದೆ. ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ದೊಡ್ಡ ನಷ್ಟ ಆಗಿದೆ. ಉರಿ ಪ್ರದೇಶ ಇರ್ಬೋದು, ಜಮ್ಮು ಪ್ರದೇಶ ಇರ್ಬೋದು, ಮನೆಗಳಿಗೆ ಹಾನಿ ಆಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಭಾರತ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯನ್ನು ಸಂಪೂರ್ಣ ಧ್ವಂಸ ಮಾಡಿದೆ. ಇದು ಕೂಡ ಭಾರತಕ್ಕೆ ಟ್ಯಾಕ್ಟಿಕಲಿ ತುಂಬ ದೊಡ್ಡ ಮೇಲುಗೈ ಏನರ ತಪ್ಪಾಗಲ್ಲ. ಯಾಕೆಂದರೆ ಆ ಒಂದು ಭಾಗದಿಂದಲೇ ಹೆಚ್ಚಿನ ಪ್ರಮಾಣದ ಮಿಸೈಲ್ಗಳು ಅಟ್ಯಾಕ್ ಆಗ್ತಾ ಇತ್ತು. ಹೀಗಾಗಿ 4 ಏರ್ಬೇಸ್ಗಳು, ಕೇವಲ ನೂರ್ ಖಾನ್ ಏರ್ಬೇಸ್ ಅಷ್ಟೇ ಅಲ್ಲ, ಪಾಕಿಸ್ತಾನದ 4 ಏರ್ಬೇಸ್ಗಳನ್ನ ಸಂಪೂರ್ಣವಾಗಿ ಛಿದ್ರ ಮಾಡಲಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಇವತ್ತಿನ ಸುದ್ದಿ, ಪ್ರಮುಖವಂತ ಸುದ್ದಿ ಹೇಳಬೇಕು ಅಂದರೆ 10 ಗಂಟೆಗೆ ಪಾಕಿಸ್ತಾನದ ಮೇಲಾಗಿರುವಂಥ ದಾಳಿಯ ಕುರಿತು ಸೇನಾಪಡೆಯ ಒಂದು ಪತ್ರಿಕಾಗೋಷ್ಠಿ ಕೂಡ ಇದೆ. ಅತ್ಯಂತ ಪ್ರಮುಖವಾದಂಥ ಪತ್ರಿಕಾಗೋಷ್ಠಿ, ಅದು ಒಂದು ಭಾಗ. ಅದರ ಜೊತೆಗೆ ಹೈ ಪ್ರೊಫೈಲ್ ಮೀಟಿಂಗ್ ಕೂಡ ಇದೆ. ಪ್ರಧಾನಿ ನಿವಾಸಕ್ಕೆ NSA ದೋವಲ್ ಕೂಡ ಭೇಟಿ ಕೊಡ್ತಿದ್ದಾರೆ. ಜೊತೆಗೆ 3 ಪಡೆಯ ಮುಖ್ಯಸ್ಥರು ಕೂಡ ಮತ್ತೊಮ್ಮೆ ರಾಜನಾಥ್ ಸಿಂಗ್ ಜೊತೆಗೆ ಸಭೆಯನ್ನು ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಆರೋಗ್ಯ ಇಲಾಖೆ ಕೂಡ ಇಂಟರ್ಫಿಯರ್ ಆಗಿದೆ. ನಿನ್ನೆಯಿಂದಲೂ ಕೂಡ ಸಾಲು ಸಭೆಗಳನ್ನು ಮಾಡಲಾಗಿದೆ. ಬ್ಯಾಕಪ್ ಪ್ಲಾನ್ಗಳನ್ನು ಒಂದು ವೇಳೆ ಪೂರ್ಣ ಪ್ರಮಾಣದ ವಾರ್ಗಳಾದರೆ ಅದಕ್ಕೆ ಸಂಬಂಧಪಟ್ಟಂಥ ಬೇಕಾದಂಥ ಸಂದರ್ಭದಲ್ಲಿ, ಅಂದರೆ ಒಂದು ವೇಳೆ ಪರಿಸ್ಥಿತಿ ಉದ್ಭವವಾದರೆ ಔಷಧಗಳ ಸಪ್ಲೈಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗತ್ತೆ, ಜೊತೆಗೆ ಸ್ಟಾಕ್ಗಳನ್ನು ಹೇಗೆ ಇಟ್ಕೋಬೇಕಾಗುತ್ತೆ, ಅದರ ಬಗ್ಗೆ ಕೂಡ ತಯಾರಿ ನಡೀತಾ ಇದೆ. ಗಡಿ ಭಾಗದಲ್ಲಿ ಆರೋಗ್ಯದ ಇನ್ಫ್ರಾಸ್ಟ್ರಕ್ಚರ್ಸ್, ಅಂದರೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಸ್, ಒಂದು ವೇಳೆ ಯೋಧರಿಗೆ, ಸೈನಿಕರಿಗೆ ಸಮಸ್ಯೆ ಆದರೆ ಕೂಡಲೇ ತತ್ಕ್ಷಣಕ್ಕೆ ಬೇಕಾಗಿರುವಂಥ ಎಲ್ಲ ಅರೇಂಜ್ಮೆಂಟ್ಗಳ ಬಗ್ಗೆ ಕೂಡ ಈಗಾಗಲೇ ಚಿಂತನೆ ಮಾಡಲಾಗಿದೆ. ಹಾಗೆಯೇ ಇನ್ನು ಕಡೆಗೆ BSF ಮತ್ತು CRPF ಇವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಪಡೆಗಳಿಗೂ ಕೂಡ ಜವಾಬ್ದಾರಿಯನ್ನು ನೀಡಲಾಗಿದೆ. ಒಂದು ಕಡೆಗೆ ಆರ್ಮಿ ಮುನ್ನುಗ್ತಾ ಇದೆ, ಇನ್ನೊಂದು ಕಡೆಗೆ BSF ಮತ್ತು CRPF ಗಡಿ ಭಾಗವನ್ನು ಸಂಪೂರ್ಣವಾಗಿ ಕಾಯೋದಕ್ಕೆ ಕೂಡ ಆ ಭಾಗದಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಒಟ್ಟಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಕೇವಲ ದಾಳಿಗಳಷ್ಟೇ ಅಲ್ಲ, ಭಾರತದ ಒಳಭಾಗದಲ್ಲೂ ಕೂಡ ಆಡಳಿತಾತ್ಮಕ ದೃಷ್ಟಿಯಲ್ಲೂ ಕೂಡ ಸಾಕಷ್ಟು ಮಹತ್ವದ ನಿರ್ಧಾರಗಳು ಇವತ್ತಾಗುವಂಥ ಸಾಧ್ಯತೆ ಇದೆ.